ವೆಲ್ಕಮ್ ಬ್ಯಾಕ್. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ. ನಾಳೆ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅಂತ್ಯ ಸಂಸ್ಕಾರ ನಡೆಯುತ್ತೆ. ದೇವೇಗೌಡರ ಕುಟುಂಬಕ್ಕೆ ಸೇರಿದ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಹಾಸನದ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ. ಎಚ್.ಡಿ. ದೇವೇಗೌಡರ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ದೇವೇಗೌಡರ ಕುಟುಂಬಕ್ಕೆ ಸೇರಿದ ಜಮೀನು, ಆ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ. ಹಾಸನದ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ರಂಗನಾಥ ಸ್ವಾಮಿ ದೇವಸ್ಥಾನ ಬೆಟ್ಟದ ತಪ್ಪಲಿನಲ್ಲಿರುವ ಜಮೀನು. ನಾಳೆ ಮಧ್ಯಾಹ್ನದ ಬಳಿಕ ನಡೆಯಲಿರುವ ಚೆನ್ನಮ್ಮ ಅಂತ್ಯಕ್ರಿಯೆ. ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಲಿದೆ ಅಂತ್ಯ ಸಂಸ್ಕಾರ. ಹರದನಹಳ್ಳಿ ಎಚ್.ಡಿ. ದೇವೇಗೌಡರ ಕುಟುಂಬಕ್ಕೆ ಸೇರಿದ ಜಮೀನದು. ಎಲ್ಲ ಒಂದು ಕಡೆ ಚೆನ್ನಮ್ಮ ಅವರ ಕೊನೆಯ ಆಸೆಯೂ ಕೂಡ ಅದೇ ಆಗಿತ್ತು. ತನ್ನ ಸ್ವಗ್ರಾಮದಲ್ಲಿ ಅಂತ್ಯವಿಶ್ರಾಂತಿಯನ್ನು ಕೈಗೊಳ್ಳಬೇಕು ಅನ್ನೋದು ದೇವೇಗೌಡರ ಪತ್ನಿ ಚೆನ್ನಮ್ಮರ ಕೊನೆಯ ಆಸೆಯೂ ಕೂಡ ಅದೇ ಆಗಿತ್ತು. ನಾಳೆ ಮಧ್ಯಾಹ್ನ ಅಂತ್ಯಕ್ರಿಯೆ ನೆರವೇರಲಿದೆ. ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಲಿದೆ ಅಂತ್ಯ ಸಂಸ್ಕಾರ. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ. 1954 ಮೇ 25ರಂದು ದೇವೇಗೌಡರ ಕೈ ಹಿಡಿದಿದ್ದ ಚೆನ್ನಮ್ಮ ಕುಟುಂಬವನ್ನು ಒಟ್ಟಾಗಿ ಮುನ್ನಡೆಸಿದ ಹೆಗ್ಗಳಿಕೆಯೂ ಕೂಡ ಅವರಿಗಿದೆ. ರಾಜಕೀಯ ಏಳು ಬೀಳುಗಳ ನಡುವೆ ಎಚ್.ಡಿ. ದೇವೇಗೌಡರಿಗೆ ಹೆಗಲಾಗಿದ್ದರು. ದೆಹಲಿಗೆ ಹೋಗೋದಕ್ಕೆ ಹಿಂಜರಿದಿದ್ದ ಚೆನ್ನಮ್ಮ ಗೌಡರು ಪ್ರಧಾನಿಯಾದಾಗ ಆರಂಭದಲ್ಲಿ ಹಿಂಜರಿಕೆ ಇತ್ತು. ಬಳಿಕ ಪತಿ ಜೊತೆ ದೆಹಲಿಗೆ ಹೋಗಿದ್ದ ಚೆನ್ನಮ್ಮ ಕಷ್ಟಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದ ಧೀಮಂತೆ. ಪ್ರಚಾರದ ಆಡಂಬರದಿಂದ ಸದಾ ದೂರ ಇದ್ದರು. ಏಳು ಬೀಳುಗಳ ಮಧ್ಯೆ ಮನೆ ಮುನ್ನಡೆಸ್ತಾ ಇದ್ರು. ಕೃಷಿ, ಕುಟುಂಬ ನಿರ್ವಹಣೆಗೆ ಮೊದಲ ಆದ್ಯತೆ ನೀಡಿದ್ದ ಚೆನ್ನಮ್ಮ 25 ವರ್ಷ ಆ ಹಿಂದೆ ಚೆನ್ನಮ್ಮ ಅವರ ಮೇಲೆ ಆಸಿಡ್ ದಾಳಿಯಾಗಿತ್ತು. ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ನಡೆದಿದ್ದ ಘಟನೆ ಅದು. 2001 ಫೆಬ್ರವರಿ 21ರಂದು ಗ್ರಾಮದ ದೇಗುಲದಲ್ಲಿ ದಾಳಿಯಾಗಿತ್ತು. ಸಂಬಂಧಿಕನಿಂದಲೇ ಆಸಿಡ್ ದಾಳಿಯಾಗಿತ್ತು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಆಸಿಡನ್ನು ಎರಚಿದ್ದ ಆತ. ಕೌಟುಂಬಿಕ ಕಲಹದ ಹಿನ್ನೆಲೆ ದೇವೇಗೌಡರ ಸಹೋದರ ಬಸವೇಗೌಡರ ಪುತ್ರ ಲೋಕೇಶ್ನಿಂದ ಈ ಕೃತ್ಯ ಆಗಿತ್ತು.